ಆಮೇಲೆ ಅದು ತಲೆ ಸುತ್ತಿ ಬಿದ್ಬಿಡತ್ತೆ. ಚುನ್ನು ಮತ್ತೆ ಮುನ್ನುನ ಕರ್ಕೊಂಡು ಅವರಮ್ಮ ಒಂದು ಹತ್ತು ಹತ್ರ ಬರ್ತಾರೆ. ಮುನ್ನುಗೆ ಒಂದು ರೋಗ ಇದೆ ಕಣಮ್ಮ. ಅದರ ಔಷಧಿ ಬೆಟ್ಟದ ಮೇಲಿನ ಮರದಲ್ಲಿದೆ. ಅದ್ ಸಿಕ್ಕಿಲ್ಲ ಅಂದ್ರೆ ಅವ್ನ್ ಸಾಯ್ತಾನೆ. ಅವಾಗ ಚುನ್ನು ಹಾರ್ಕೊಂಡು ಹೇಗೋ ಕಷ್ಟಪಟ್ಟು ಒಂದ್ ಮಲೆ ಮೇಲೆ ಹೋಗುತ್ತೆ. ಆಮೇಲೆ ಅಲ್ಲಿಂದ ಒಂದ್ ಸ್ವಲ್ಪ ಅಮೃತನ ತಗೊಂಬಂದು ಕೊಡುತ್ತೆ. ಆಮೇಲೆ ಹದ್ದು ಡಾಕ್ಟರ್ ಅದನ್ನ ಸ್ವಲ್ಪ ತೆಗೆದು ಮುನ್ನುಗೆ ಕೊಡ್ತಾರೆ. ಅದನ್ ತಿಂದು ಮುನ್ನು ಗುಣವಾಗ್ಬಿಡತ್ತೆ. ಆಮೇಲೆ ಮುನ್ನು ಎದ್ದು ಹೇಳುತ್ತೆ, ಅಣ್ಣ, ನನ್ನನ್ನ ಕ್ಷಮಿಸ್ಬಿಡು. ನಿಂಗ್ ನಾನು ತಪ್ಪೇ ಯಾವಾಗ್ಲೂ ಅನ್ಕೊಂಡೆ. ಬೇರೆಯವರ ಮಾತನ್ನೆಲ್ಲ ಕೇಳಿ ನಿನ್ ಗೂಡನ್ನ ನಾನು ಹಾಳು ಮಾಡಾಕಿದ್ದೀನಿ. ನಂಗ್ ಗೊತ್ತಿರ್ಲಿಲ್ಲ ನೀನ್ ನಂಗೋಸ್ಕರ ಇಷ್ಟೆಲ್ಲ ಮಾಡ್ತೀಯಾ ಅಂತ. ಇಷ್ಟೆಲ್ಲ ಮಾಡಿದಕ್ಕೆ ಥ್ಯಾಂಕ್ಸ್ ಕಣೋ. ಅವಾಗ ಅವರ ಅಮ್ಮ ಹೇಳ್ತಾರೆ, ಲೇಟ್ ಆದ್ರೂನು ಪರವಾಗಿಲ್ಲ, ಹೇಗೋ ನನ್ ಮಗನ್ಗೆ ಎಲ್ಲ ಅರ್ಥ ಆಯ್ತು. ಇನ್ಮೇಲೆ ಈ ತರ ತಪ್ಪು ಅವ್ನ್ ಮಾಡಲ್ಲ. ಚುನ್ನು, ದಯವಿಟ್ಟು ಇವ್ನ ಕ್ಷಮಿಸ್ಬಿಡು. ಅಮ್ಮ, ಇವನಂತೂ ನನ್ನ ಸಣ್ಣ ತಮ್ಮಂದ್ರು ತಪ್ಪು ಮಾಡ್ತಾನೆ ಇರ್ತಾರಲ್ವಾ. ಇವನಿಂದ ನಂಗೆ ಕೋಪ ಇಲ್ಲ. ಅಣ್ಣ ತಮ್ಮ ಇಬ್ರು ಮಧ್ಯದಲ್ಲಿರೋ ಆ ಪ್ರೀತಿನ ನೋಡಿ ಅವರಮ್ಮ ತುಂಬಾ ಖುಷಿ ಪಡ್ತಾರೆ. ಆಮೇಲೆ ಅವತ್ತಿಂದ ಚುನ್ನು ಮತ್ತೆ ಮುನ್ನು ಇಬ್ರು ತುಂಬಾ ಖುಷಿಯಾಗಿದ್ರು.